ಅಥಣಿಯಲ್ಲಿ ಅತಿ ವಿಜೃಂಭಣೆಯಿಂದ ಶ್ರೀ ನಾಗದೇವತಾ ಅದ್ಧೂರಿ ಜಾತ್ರಾ ಮಹೋತ್ಸವ. ಶ್ರಾವಣ ಮಾಸದ ನಾಗರ ಪಂಚಮಿ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾಗದೇವತಾ ವಿಶೇಷ ಜಾತ್ರಾ ಮಹೋತ್ಸವ ಹಾಗೂ ಸಹಸ್ರ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ. ಸುಮಾರು 15,000ಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಅನ್ನಪ್ರಸಾದ ಹಮ್ಮಿಕೊಳ್ಳಲಾಗುತ್ತದೆ ಎಂದು ನಾಗದೇವತಾ ಕಮಿಟಿ ಅಧ್ಯಕ್ಷರು ಹಾಗೂ ಪುರಸಭಾ ಸದಸ್ಯರಾದ ಮಲ್ಲೇಶ್ ಹುದ್ದಾರ್ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಶಿವಯೋಗಿ ಸರ್ಕಲ್ದ ಶ್ರೀ ನಾಗದೇವತಾ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಸುಮಾರು 51 ವರ್ಷಗಳಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತಿ ಮತ ಭೇದ ಮರೆತು ನಾಗರ ಪಂಚಮಿ ಹಬ್ಬದ ನಿಮಿತ್ತವಾಗಿ ನಾಗದೇವತಾ ಜಾತ್ರಾ ಮಹೋತ್ಸವದ ಜೊತೆಗೆ ಪ್ರತಿದಿನ ವಿಶೇಷ ಪೂಜಾ ಕಾರ್ಯಗಳ ಜೊತೆಗೆ ಸಹಸ್ರ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ರಸಮಂಜರಿ ಕಾರ್ಯಕ್ರಮ ಮತ್ತು 15,000ಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಅನ್ನಪ್ರಸಾದ ವ್ಯವಸ್ಥೆ ಮಾಡುವುದರ ಮೂಲಕ ಪ್ರತಿ ವರ್ಷ ಜಾತ್ರೆಯನ್ನ ಅತಿ ವಿಜೃಂಭಣೆಯಿಂದ ಹಮ್ಮಿಕೊಂಡು ಬರುತ್ತಿದ್ದೇವೆ ಎಂದರು. ಕಮಿಟಿ ಅಧ್ಯಕ್ಷರಾದ ಗಣೇಶ್ ಬೋರಾಡೆ ಹಾಗೂ ಸದಸ್ಯರಾದ ವಿಜಯಲಕ್ಷ್ಮಿ ಶೇಡ್ಶಾಳೆ, ರಾಜಶ್ರೀ ಬೋರಾಟೆ ಮಾತನಾಡಿ, ಶ್ರಾವಣ ಮಾಸದ ನಾಗರ ಪಂಚಮಿಯಲ್ಲಿ ಮೊದಲನೇ ಹಬ್ಬ ಅದು ನಾಗರ ಪಂಚಮಿ ಹಬ್ಬದ ನಿಮಿತ್ತವಾಗಿ ನಾಗದೇವತಾ ಜಾತ್ರೆ ಜೊತೆಗೆ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ, ಅನ್ನಪ್ರಸಾದ, ರಸಮಂಜರಿ ಕಾರ್ಯಕ್ರಮ ಇನ್ನಿತರ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವುದರ ಜೊತೆಗೆ ಅತಿ ವಿಜೃಂಭಣೆಯಿಂದ ಪ್ರತಿ ವರ್ಷ ನಾಗದೇವತಾ ಜಾತ್ರಾ ಮಹೋತ್ಸವ ಆಚರಿಸುತ್ತಿದ್ದೇವೆ ಎಂದರು. ಇದೇ ಸಮಯದಲ್ಲಿ ಶಿವಾನಂದ್ ದಿವಾಣ್ಮಾಳ್, ದೀಪಕ್ ಮೋಹಿತೆ, ಬಸವರಾಜ್ ಬಂಗಿ, ಅಶೋಕ್ ಹಡ್ಪದ್, ಸುರೇಶ್ ಮೋಪ್ಗಾರ್, ಜಗನ್ನಾಥ್ ಭಾಮ್ನೆ, ರಾಜು ಇರ್ಳೆ, ಮುರುಗೇಶ್ ಪಾಟೀಲ್, ಸಿದ್ದು ಮಾಳಿ, ರವೀಂದ್ರ ಶೇಡ್ಶಾಳೆ, ಬಾಳು ಮೋಟೆ, ಜಯ ನೇರಾಳೆ, ಪ್ರಕಾಶ್ ಜುಳಜುಳೆ, ರಾಜು ಡಾಲೆ, ಸುಭಾಷ್ ಅಡಳ್ಳಿ, ಶ್ರೀಮಂತ್ ಅಡಳ್ಳಿ, ಸಿದ್ರಾಜ್ ಬೋರಾಡೆ, ಮಲ್ಲು ಕನ್ನೂರ್, ಉಮೇಶ್ ಕಟ್ಟಿಮನಿ, ಮಲ್ಲು ಕಂಬಾರ್, ಗಣೇಶ್ ಬೋರಾಡೆ, ಮಹಾಂತೇಶ್ ಇರ್ಳಿ, ನದಾಫ್ ಲಾಡ್ಜಿ, ಬಾಬು ಬಡಿಗೇರ್, ಅಮಿತ್ ಮೋಹಿತೆ, ವಿನಯ್ ಪಾಟೀಲ್, ಲಕ್ಷ್ಮಿ ಹುದ್ದಾರ್, ಭಾಗ್ಯಶ್ರೀ ಇರ್ಳೆ, ನಿರ್ಮಲಾ ದಿವಾಣ್ಮಾಳ್, ವಿಜಯ ಪಾಟೀಲ್, ಬೇಬಕ್ಕ ಪೂಜಾರಿ, ಸುನಿತಾ ಕನ್ನೂರ್, ಸುಶೀಲಾ ಕೋಕಾಟೆ, ನೀಲವ್ವ ಕುಂಬಾರ್, ಶೋಭಾ ಅಢಳ್ಳಿ, ಬಾಳವ್ವ ಕಬಾಡ್ಗಿ, ಶುಭಾಂಗಿ ಮೋಟೆ, ಸೋನಾಲಿ ಮೋಹಿತೆ, ಪೂಜಾ ಪೂಜಾರಿ, ಹಿರಿಯರು, ಯುವಕರು ಅನೇಕರು ಉಪಸ್ಥಿತರಿದ್ದರು. ವರದಿ ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ಕನ್ನಡ, ಚಿಕ್ಕೋಡಿ. ನಾಗದೇವತಾ ಜಾತ್ರೆಯನ್ನು ಪ್ರತಿ ವರ್ಷದಂತೆ ನಾವೆಲ್ಲ ಕಾರ್ಯಕರ್ತರು ನಾಗದೇವತಾ ಕಮಿಟಿ ವತಿಯಿಂದ ನಾವು ಜಾತ್ರಾ ಮಾಡ್ಕೊತ ಬರ್ತೀವಿ. ಉಡಿ ತುಂಬು ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಮತ್ತು ಅನ್ನದಾಸೋಹವನ್ನು 3-4 ವರ್ಷಗಳಿಂದ ಹಾಲುಗ್ಗಿ, ಅನ್ನ, ಸಾರ, ಈಗ 4ನೇ ವರ್ಷ ನಾವು ಮಾಡ್ತಾಯಿದ್ದೀವಿ ಅನ್ನಪ್ರಸಾದ. ಆ ದೃಷ್ಟಿಯಿಂದ ಎಲ್ಲರೂ ಸಹಕರಿಸಬೇಕು. ಅಥಣಿ ಸಾರ್ವಜನಿಕರು ಹಾಗೂ ನಮ್ಮ ಎಲ್ಲ ಕಮಿಟಿ ಸದಸ್ಯರಿಂದ ಇದೆಲ್ಲ ಮಾಡ್ಕೊತ ಬಂದಿದ್ದೀವಿ. ನಾವು ಇದೇ ಥರ ಆಗಬೇಕು ಅನ್ನೋದು ನಮ್ಮದು ವಿನಂತಿ ಇದೆ. ಸರ್, ಎಷ್ಟು ವರ್ಷಗಳಿಂದ ಇದು ನಾವು ಮಾಡ್ತಾಯಿದ್ದು ಈಗ ಒಂದು 50-51 ವರ್ಷ ಆತೀಗ ನಾವು ನಾಗದೇವತಾ ಜಾತ್ರೆ ಮಾಡ್ಕೊತ ಬರ್ತೀವಿ. ಪಲ್ಲ ಸಣ್ಣಗಪ್ಪ ಇತ್ತು, ಈಗ ನಾವು 5 ಹಿಡಿದು ಮಾಡಿದ ಮ್ಯಾಗಿಂದ ಹಿಡ್ಕೊಂಡು ದೊಡ್ಡದು ಮಾಡ್ಕೊತ ಬರ್ತಾಯಿದ್ದೀವಿ ಪ್ರತಿ ವರ್ಷ. ವಿಶೇಷ ಏನೇನು? ವಿಶೇಷ ಉಡಿ ತುಂಬು ಕಾರ್ಯಕ್ರಮ, ನಾಗ ಮೂರ್ತಿಗೆ ಹಾಲೆರೆಯುವ ಕಾರ್ಯಕ್ರಮ ಮತ್ತು ಅನ್ನಪ್ರಸಾದ, ಸಾಯಂಕಾಲ ಚೌಡ್ಕಿ ಪದಗಳು ಇರ್ತವೆ 9 ಗಂಟೆಗೆ. ನಾಗರ ಪಂಚಮಿ ನಿಮಿತ್ತ ನಮ್ಮಲ್ಲಿ ಮಹಿಳಾ ಮಂಡಳ ವತಿಯಿಂದ ಉಡಿ ತುಂಬುವ ಕಾರ್ಯಕ್ರಮವನ್ನು ಇಟ್ಟುಕೊಂಡಿರ್ತೀವಿ. ಎಲ್ಲ ಸುಮಂಗಲಿಯರು ಹಾಲು ಎರೆದು ಉಡಿ ತುಂಬುವ ಕಾರ್ಯಕ್ರಮದೊಂದಿಗೆ ಅನ್ನ ಪ್ರಸಾದವನ್ನು ಇಟ್ಟುಕೊಂಡಿದ್ದೇವೆ. ಅದಲ್ಲದೆ ವಿವಿಧ ಕಾರ್ಯಕ್ರಮಗಳನ್ನು ಮಾಡುತ್ತೇವೆ. ಇಲ್ಲಿ ಮಹಿಳಾ ಮಂಡಳ ಅಷ್ಟೇ ಅಲ್ಲದೆ ವಿವಿಧ ಹೊರಗಡೆಯಿಂದ ಜನನೂ ಬರುತ್ತಾರೆ. ನಾವು ಒಟ್ಟಾಗಿ ನಾಗರ ಪಂಚಮಿ ನಿಮಿತ್ತ ಊರು ಜನಕ್ಕೆಲ್ಲ ಪ್ರಸಾದವನ್ನು ಇಟ್ಟುಕೊಂಡಿದ್ದೇವೆ. ಪ್ರತಿಯೊಬ್ಬರು ಸುಮಂಗಲಿಯರು ಬಂದು ಈ ನಾಗ ದೇವತೆಗೆ ಹಾಲು ಎರೆದು ಖುಷಿಪಟ್ಟು ಹೋಗುತ್ತಾರೆ. ಪ್ರತಿಯೊಬ್ಬರು ಗಂಡಸೂರಂತ ಅಲ್ಲ, ಹೆಣ್ಣುಮಕ್ಕಳೆಲ್ಲ ಪ್ರತಿ ನಾಗ ದೇವತೆಗಳಿಗೆ ನಮಸ್ಕಾರ ಮಾಡಿ ತಮ್ಮ ತಮ್ಮ ಕಾರ್ಯಕ್ರಮದಲ್ಲಿ ಪ್ರಶ್ನಿಸಿಕೊಂಡು ವಿವಿಧ ಕಾರ್ಯಕ್ರಮಗಳಿಗೆ ಆಶಯ ಕೊಟ್ಟು ನಾವು ಒಂದು ಖುಷಿ ಪಡುತ್ತೇವೆ. ಈ ಕಾರ್ಯಕ್ರಮದಲ್ಲಿ ನಾಗದೇವತಾ ಕಮಿಟಿಯಿಂದ ಪ್ರತಿಯೊಬ್ಬರು ಎಲ್ಲರ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತೇವೆ. ಎಲ್ಲರಿಗೆ ನಮಸ್ಕಾರ. ನಾಗರ ಪಂಚಮಿ ಎಲ್ಲರಿಗೆ ಶುಭಾಶಯಗಳು. ಇಲ್ಲಿ ನಾವು 7-8 ವರ್ಷದಿಂದ ಉಡಿ ತುಂಬು ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರೂ ಕೂಡ ವಿಭಜನೆಯಿಂದ ಉಡಿ ತುಂಬ್ತಾ ಇದ್ದೀವಿ. ಭಾಳ ದೂರದಿಂದ ಜನರು ಬರ್ತಾ ಇದ್ದಾರೆ. ಆಮೇಲೆ ಪ್ರಸಾದ ಇರುತ್ತದೆ.
ಆಮೇಲೆ ಎಲ್ಲರೂ ಕೂಡ ನಾಗರ ಪಂಚಮಿ ಇದು ಹಬ್ಬವನ್ನು ಇದರದೇ ಆಚರಣೆ ಮಾಡ್ತೀವಿ. ವರ್ಷ